ಎಲ್ರಿಗೂ ನಮಸ್ಕಾರ. ನಾನು ಬೋರಮ್ಮ ಹೆಚ್ ಅಂಗಡಿ, ವರ್ಕಿಂಗ್ ಆಸ್ ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಡಿಪಾರ್ಟ್ಮೆಂಟ್ ಆಫ್ ಪೊಲಿಟಿಕಲ್ ಸೈನ್ಸ್, GFGC HD ಕೋಟೆ, ಮೈಸೂರು ಡಿಸ್ಟಿಕ್. ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ BA ಪದವಿಯ 4ನೇ ಸೆಮ್ನ ರಾಜ್ಯಶಾಸ್ತ್ರ ವಿಭಾಗದ ವಿದ್ಯಾರ್ಥಿಗಳಿಗೆ ಸಿಲೆಬಸ್ನ ಭಾಗವಾಗಿ ಇರತಕ್ಕಂಥ ಇಂಟ್ರೊಡಕ್ಷನ್ ಟು ಇಂಟರ್ನ್ಯಾಷನಲ್ ರಿಲೇಷನ್ಸ್, ಅಂತಾರಾಷ್ಟ್ರೀಯ ಸಂಬಂಧಗಳ ಪರಿಚಯ, ಈ ಪತ್ರಿಕೆ ಅಡಿಯಲ್ಲಿ ಇವತ್ತಿನ ವಿಡಿಯೋದಲ್ಲಿ 36ನೇ ಸೆಷನ್ನ ಭಾಗವಾಗಿ ವಿ ವಿಲ್ ಡಿಸ್ಕಸ್ ಅಬೌಟ್ ದ ಹಿಸ್ಟಾರಿಕಲ್ ಎವಲ್ಯೂಷನ್ ಆಫ್ UNO, ವಿಶ್ವಸಂಸ್ಥೆಯ ಐತಿಹಾಸಿಕ ಬೆಳವಣಿಗೆಯನ್ನು ನೋಡೋದಾದ್ರೆ, ನಿಮಗೆಲ್ಲ ಗೊತ್ತು, ಎರಡನೇ ಜಾಗತಿಕ ಮಹಾಯುದ್ಧದ ನಂತರ ವಿಶ್ವ ಶಾಂತಿಗಾಗಿ ಸ್ಥಾಪನೆಯಾದಂತಹ ಅತ್ಯಂತ ಬೃಹತ್ ಜಾಗತಿಕ ಸಂಸ್ಥೆನೇ ವಿಶ್ವಸಂಸ್ಥೆ. ಇದು ಸ್ಥಾಪನೆ ಆಗೋದಕ್ಕಿಂತ ಮುಂಚೆ ಮೊದಲನೇ ಜಾಗತಿಕ ಮಹಾಯುದ್ಧದ ನಂತರ ವಿಶ್ವ ಶಾಂತಿಗಾಗಿ ಲೀಗ್ ಆಫ್ ನೇಷನ್ಸ್ ಅನ್ನು ಸ್ಥಾಪಿಸಲಾಗಿತ್ತು 1919ರಲ್ಲಿ. ಇದು ಜಾಗತಿಕ ಶಾಂತಿ ಮತ್ತು ಭದ್ರತೆಯನ್ನ ಕಾಪಾಡುವ ಉದ್ದೇಶದಿಂದ ಸ್ಥಾಪನೆಯಾಗಿ 58 ಸದಸ್ಯ ರಾಷ್ಟ್ರಗಳನ್ನು ಹೊಂದಿದಂತಹ ಸಕ್ಸಸ್ಫುಲ್ ಸಂಸ್ಥೆಯಾಗಿತ್ತು. ಇಟ್ ಎಸ್ಟಾಬ್ಲಿಷ್ಡ್ the League of Nations, established to promote international cooperation and to achieve the peace and security of the world. But unfortunately, it failed to stop the Second World War. ವಿಪರ್ಯಾಸ ಅಂದರೆ ಇದು ಎರಡನೇ ಜಾಗತಿಕ ಮಹಾಯುದ್ಧವನ್ನು ತಡೆಯೋದ್ರಲ್ಲಿ ವಿಫಲ ಆಯಿತು. ಆದರೆ ಎರಡನೇ ಜಾಗತಿಕ ಮಹಾಯುದ್ಧದ ನಂತರ ವಿಶ್ವಸಂಸ್ಥೆ ಸ್ಥಾಪನೆ ಆಯಿತು. ಲೀಗ್ ಆಫ್ ನೇಷನ್ಸ್ ಸ್ಥಾನವನ್ನು ಅದು ಅಲಂಕರಿಸಿತು. ಹಾಗಿದ್ರೆ ವಿಶ್ವಸಂಸ್ಥೆ ಸ್ಥಾಪನೆ ಆಗುವ ಒಂದು ಹಿನ್ನೆಲೆಯನ್ನು ನೋಡುವುದಾದ್ರೆ, ಐತಿಹಾಸಿಕವಾಗಿ ಯಾವ ಯಾವ ಹಂತಗಳಲ್ಲಿ ಈ ವಿಶ್ವಸಂಸ್ಥೆ ಸ್ಥಾಪನೆಯ ಪ್ರಯತ್ನ ನಡೆಯಿತು ಅನ್ನೋದನ್ನು ನೋಡೋದಾದ್ರೆ, ಇದರ ಒಂದು ಮೊದಲ ಸಭೆಯನ್ನ ಎರಡನೇ ಜಾಗತಿಕ ಮಹಾಯುದ್ಧ ಮುಕ್ತಾಯ ಆಗೋಕ್ಕಿಂತ ಮೊದಲೇನೆ 1941ರಲ್ಲಿ ಕರೆಯಲಾಗಿತ್ತು. ಅದನ್ನೇ ನಾವು ಅಟ್ಲಾಂಟಿಕ್ ಚಾರ್ಟರ್ ಅಂತ ಕರಿತೀವಿ. ಯುದ್ಧ ಹಡಗಿನಲ್ಲಿನೇ ಆವಾಗಿನ ಎರಡು ರಾಷ್ಟ್ರದ ನಾಯಕರಾದಂತಹ US ಅಮೆರಿಕದ ಅಧ್ಯಕ್ಷರಾದಂತಹ ಫ್ರಾಂಕ್ಲಿನ್ ರೂಸ್ವೆಲ್ಟ್ ಮತ್ತು ಬ್ರಿಟನ್ನ ಪ್ರಧಾನಿಯಾದಂತಹ ವಿನ್ಸ್ಟನ್ ಚರ್ಚಿಲ್, ಈ ಇಬ್ಬರು ಮಹಾನಾಯಕರು ಸೇರಿ ಈ ಮಿಡ್ ಅಟ್ಲಾಂಟಿಕ್ ಸಮುದ್ರದಲ್ಲಿರ್ತಕ್ಕಂಥ ದ ಕ್ರೂಸಿಯರ್ ಅನ್ನುವ ಒಂದು ಬ್ಯಾಟಲ್ ಶಿಪ್ನಲ್ಲೇ, ಯುದ್ಧ ಹಡಗಿನಲ್ಲೇ ಈ ಅಟ್ಲಾಂಟಿಕ್ ಚಾರ್ಟರ್ನ ಚರ್ಚೆ ಮಾಡಿ ಅದಕ್ಕೆ ಸಹಿಯನ್ನು ಹಾಕಲಾಯಿತು. ಇಟ್ ವಾಸ್ ರಿಲೀಸ್ಡ್ ಆನ್ ಆಗಸ್ಟ್ 14, 1941. ಹಾಗಿದ್ರೆ ಅಟ್ಲಾಂಟಿಕ್ ಚಾರ್ಟರ್ನ ಉದ್ದೇಶಗಳು ಏನಿದ್ವು? ವಾಟ್ ವರ್ ದ ಅಬ್ಜೆಕ್ಟಿವ್ಸ್ ಆಫ್ ದಿಸ್ ಚಾರ್ಟರ್ ಅಂತ ನೋಡೋದಾದ್ರೆ, ದ ಫಸ್ಟ್ ಅಬ್ಜೆಕ್ಟಿವ್ ಈಸ್ ಟು ಮೇಂಟೈನ್ ಇಂಟರ್ನ್ಯಾಷನಲ್ ಪೀಸ್ ಅಂಡ್ ಸೆಕ್ಯೂರಿಟಿ. ಜಾಗತಿಕ ಶಾಂತಿ ಮತ್ತು ಭದ್ರತೆಯನ್ನ ಕಾಪಾಡುವುದು ಅದರ ಮೊದಲ ಮುಖ್ಯ ಉದ್ದೇಶ. ಅದೇ ಉದ್ದೇಶನ ಇವತ್ತಿಗೂ ಕೂಡ ವಿಶ್ವಸಂಸ್ಥೆ ತನ್ನ ಮೊದಲ ಉದ್ದೇಶವಾಗಿ ಮುಂದುವರಿಸ್ಕೊಂಡು ಹೋಗ್ತಾ ಇದೆ. ಯಾಕಂದ್ರೆ ಆಲ್ರೆಡಿ ಎರಡನೇ ಮಹಾಯುದ್ಧದ ಏನು ಪ್ರಕ್ರಿಯೆ ಶುರುವಾಗಿತ್ತು. ಆಗ ಜಗತ್ತು ಕಂಡಂತಹ ಅನಾಹುತಗಳು ಈ ನಾಯಕರಿಗೆ ಮನವರಿಕೆ ಆಗಿದ್ವು. ಯುದ್ಧ ಖಂಡಿತವಾಗಿಯೂ ಯಾವುದೇ ದೇಶಕ್ಕೆ ಒಳಿತನ್ನ ಮಾಡೋದಿಲ್ಲ. ವಿಶೇಷವಾಗಿ ಜಾಗತಿಕ ಮಟ್ಟದ ಯುದ್ಧಗಳು ಆದರೆ ಈ ಅಣ್ವಸ್ತ್ರ ಯುಗದಲ್ಲಿ ಮಾನವ ಕುಲ ಸಂಪೂರ್ಣವಾಗಿ ನಾಶವಾಗುತ್ತೆ. ಹೀಗಾಗಿ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡೋದನ್ನೇ ಮುಖ್ಯವಾಗಿ ಉದ್ದೇಶವನ್ನಾಗಿ ಇಟ್ಕೊಳ್ಬೇಕು ಅಂತ ಈ ಉದ್ದೇಶವನ್ನ ನಿಗದಿಪಡಿಸಲಾಯಿತು. ದೆನ್ ಟು ಎನ್ಕರೇಜ್ ಇಂಟರ್ನ್ಯಾಷನಲ್ ಕೋಆಪರೇಷನ್ ಇನ್ ಸ್ಪೇಸ್ ಆಫ್ ಸೋಷಿಯಲ್, ಎಕನಾಮಿಕ್ ಅಂಡ್ ಕಲ್ಚರಲ್ ಡೆವಲಪ್ಮೆಂಟ್ಸ್. ಕೇವಲ ಶಾಂತಿ ಮತ್ತು ಭದ್ರತೆ, ಅದು ಮೊದಲ ಗುರಿ, ಬಟ್ ಅಷ್ಟಕ್ಕೆ ಸೀಮಿತವಾಗಿರಲಿಲ್ಲ. ವಿಶ್ವಸಂಸ್ಥೆ ಅನ್ನೋದು ಅದನ್ನು ಮೀರಿ ಶಾಂತಿ ಮತ್ತು ಭದ್ರತೆಯ ಸ್ಥಾಪನೆಯ ನಂತರ ಜಾಗತಿಕ ಮಟ್ಟದಲ್ಲಿ ರಾಷ್ಟ್ರಗಳ ನಡುವೆ ಸಾಮಾಜಿಕ, ಆರ್ಥಿಕ, ಸಾಂಸ್ಕೃತಿಕ ಕ್ಷೇತ್ರಗಳಲ್ಲೂ ಕೂಡ ಸಹಕಾರವನ್ನು ಸ್ಥಾಪಿಸೋದ್ರ ಮೂಲಕ ಎಲ್ಲ ರಾಷ್ಟ್ರಗಳು ಈ ವಿಷಯಗಳಲ್ಲಿ ತಮ್ಮ ಶ್ರೀಮಂತಿಕೆಯನ್ನ, ಕೊರತೆಯನ್ನ ಪರಸ್ಪರ ವಿನಿಮಯ ಮಾಡಿಕೊಂಡು, ಶ್ರೀಮಂತಿಕೆಯನ್ನ ಇನ್ನೊಂದು ಕೊರತೆ ರಾಷ್ಟ್ರಗಳಿಗೆ ಕೊಡೋದ್ರ ಮೂಲಕ, ಕೊರತೆ ಇದ್ದಂಥ ರಾಷ್ಟ್ರಗಳು ಇನ್ನೊಂದು ರಾಷ್ಟ್ರದ ಹೆಚ್ಚುವರಿಯನ್ನ ಪಡೆಯೋದ್ರ ಮೂಲಕ ಅಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲಿ ಎಲ್ಲಾ ರಾಷ್ಟ್ರಗಳು ಅಭಿವೃದ್ಧಿಯತ್ತ ಸಾಗೋದಕ್ಕೆ ಅನುಕೂಲ ಆಗುವಂತಹ ಗುರಿಯನ್ನ ಇಲ್ಲಿ ನಿಗದಿಪಡಿಸಲಾಯಿತು. ದೆನ್ ಟು ಡೆವಲಪ್ ಫ್ರೆಂಡ್ಲಿ ರಿಲೇಷನ್ಸ್ ಅಮಾಂಗ್ ದ nations and the principles of equal rights and self-determination. ಸಮಾನ ಹಕ್ಕುಗಳು ಮತ್ತು ಸ್ವಯಂ ನಿರ್ಧಾರ ತತ್ವಗಳ ಆಧಾರದ ಮೇಲೆ ರಾಷ್ಟ್ರಗಳ ನಡುವೆ ಒಂದು ಸ್ನೇಹ ಸಂಬಂಧವನ್ನು ಉಂಟು ಮಾಡುವುದು. ಈ ಎರಡು ಶಬ್ದಗಳು ತುಂಬಾ ವೇಟೇಜ್ ಅನ್ನು ಹೊಂದಿದ್ದಾವೆ, ಸಮಾನ ಹಕ್ಕುಗಳು ಮತ್ತು ಸ್ವಯಂ ನಿರ್ಧಾರ. ಸಮಾನ ಹಕ್ಕುಗಳು ಅಂದ್ರೆ ಏನ್ ಹೇಳಿ? ಜಗತ್ತಿನ ಎಲ್ಲಾ ರಾಷ್ಟ್ರಗಳು ಕೂಡ ತಮ್ಮ ಶಕ್ತಿಯಲ್ಲಿ, ಅದು ರಾಷ್ಟ್ರೀಯ ಶಕ್ತಿ ಅಂತ ಏನ್ ಕರಿತೀವಿ, ಅದರಲ್ಲಿ ಸಾಕಷ್ಟು ಏರಿಳಿತಗಳು ಇರ್ತವೆ. ಎಲ್ಲಾ ರಾಷ್ಟ್ರಗಳ ಶಕ್ತಿ ಒಂದೇ ತರ ಇರೋದಿಲ್ಲ. ಉದಾಹರಣೆಗೆ ಅದು ಮಿಲಿಟರಿ ಶಕ್ತಿ ಆಗಿರ್ಬೋದು, ನೈಸರ್ಗಿಕ ಸಂಪನ್ಮೂಲಗಳ ಲಭ್ಯತೆ ಆಗಿರ್ಬೋದು, ಭೌಗೋಳಿಕ ಪ್ರದೇಶದ ವ್ಯಾಪ್ತಿ ಆಗಿರ್ಬೋದು. ಇವು ಒಂದೊಂದು ಪ್ರದೇಶದಲ್ಲಿ ಒಂದೊಂದು ತರ
ಕೃಷಿ ಮತ್ತು ಕೈಗಾರಿಕಾ ಪ್ರಗತಿ ಆಗಿರ್ಬೋದು, ತಾಂತ್ರಿಕ ವೈಜ್ಞಾನಿಕ ಪ್ರಗತಿ ಆಗಿರ್ಬೋದು, ಎಲ್ಲ ರಾಷ್ಟ್ರಗಳು ಎಲ್ಲ ವಿಷಯಗಳಲ್ಲಿ ಒಂದೇ ತರನಾದಂಥ ಶಕ್ತಿಯನ್ನು ಹೊಂದಿರುವುದಿಲ್ಲ. ದೇ ಆರ್ ನಾಟ್ ಅಬ್ಸಲ್ಯೂಟ್ಲಿ ಈಕ್ವಲ್. ಸಂಪೂರ್ಣ ಸಮಾನತೆಯನ್ನು ಹೊಂದಿರುವುದಿಲ್ಲ. ಒಂದಿಲ್ಲ ಒಂದು ರಾಷ್ಟ್ರಗಳು ಒಂದೊಂದು ವಿಷಯದಲ್ಲಿ ಒಂದೊಂದು ತರನಾದಂತಹ ಏರಿಳಿತಗಳನ್ನು ಅನುಭವಿಸ್ತಿರ್ತವೆ. ಆದರೆ ಇರ್ರೆಸ್ಪೆಕ್ಟಿವ್ ಆಫ್ ಆಲ್ ದೀಸ್ ಫ್ಯಾಕ್ಟರ್ಸ್, ಸೊ ಯಾವುದೇ ವಿಷಯದಲ್ಲಿ ರಾಷ್ಟ್ರಗಳ ಶಕ್ತಿಯಲ್ಲಿ ಏನು ಹೆಚ್ಚು ಕಡಿಮೆಗಳು ಇದ್ರೂ ಕೂಡ ದೇ ಆರ್ ಇಂಡಿಪೆಂಡೆಂಟ್ ಸ್ಟೇಟ್ಸ್. ಅವು ತನ್ನದೇ ಆದಂಥ ಸ್ವಾತಂತ್ರ್ಯ ಮತ್ತು ಸಾರ್ವಭೌಮತ್ವವನ್ನು ಹೊಂದಿದಂಥ ರಾಷ್ಟ್ರಗಳು. ಹೀಗಾಗಿ ದೇ ಹ್ಯಾವ್ ದೇರ್ ಈಕ್ವಲ್ ರೈಟ್ಸ್ ಅಂತ ಕರಿತೀವಿ. ಸೊ ಎಲ್ಲ ಅಂಶಗಳ ಹೊರತಾಗಿಯೂ ಕೂಡ ಪ್ರತಿಯೊಂದು ರಾಷ್ಟ್ರಕ್ಕೆ ಜಾಗತಿಕ ಮಟ್ಟದಲ್ಲಿ ಸಮಾನ ಸ್ಥಾನವನ್ನು ಕೊಡೋದು. ಅದು ಚಿಕ್ಕ ಗಾತ್ರದಾಗಿರಲಿ, ಕಡಿಮೆ ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಆಗಿರಲಿ, ಯಾವುದೇ ಕ್ಷೇತ್ರದಲ್ಲಿ ಹಿಂದುಳಿದಂಥ ರಾಷ್ಟ್ರ ಆಗಿರಲಿ, ಏನೇ ಆಗಿರಲಿ, ಪ್ರತಿಯೊಂದು ರಾಷ್ಟ್ರಕ್ಕೂ ಕೂಡ ಸಮಾನ ಸ್ಥಾನಮಾನವನ್ನು ಕೊಡುವುದು. ಆ ಮೂಲಕ ಜಾಗತಿಕ ಮಟ್ಟದಲ್ಲಿ ಅದಕ್ಕೂ ಒಂದೊಂದು ಸ್ಥಾನಮಾನವನ್ನು ಒದಗಿಸಿಕೊಡುವುದು. ಆಗ ಏನಾಗುತ್ತೆ, ರಾಷ್ಟ್ರಗಳ ಮಧ್ಯೆ ಸಹಕಾರ ಬೆಳೆಯುವುದಕ್ಕೆ ಸಾಧ್ಯ ಆಗತ್ತೆ. ಹಾಗೆ ಪ್ರತಿಯೊಂದು ರಾಷ್ಟ್ರವೂ ಕೂಡ ಅದು ಎಷ್ಟೇ ಅದರ ರಾಷ್ಟ್ರೀಯ ಶಕ್ತಿ ಕಡಿಮೆ ಇದ್ರೂ ಪರವಾಗಿಲ್ಲ, ತನ್ನ ಆಂತರಿಕ ವಿಷಯಗಳನ್ನು ಮತ್ತು ವಿದೇಶಾಂಗ ನೀತಿಯ ಸಂಬಂಧದ ಸ್ವರೂಪವನ್ನು ನಿರ್ಧರಿಸ್ತಕ್ಕಂಥ ಸ್ವಯಂ ನಿರ್ಧಾರದ ಹಕ್ಕನ್ನು ಕೊಡುವುದು. ಯಾಕೆಂದರೆ ಇಟ್ ಹ್ಯಾಸ್ ಇಟ್ಸ್ ಓನ್ ಸಾವರ್ನಿಟಿ, ತನ್ನದೇ ಆದಂಥ ಪರಮಾಧಿಕಾರವನ್ನು ಹೊಂದಿದ ರಾಷ್ಟ್ರ ಆಗಿರೋದ್ರಿಂದ ಪ್ರತಿಯೊಂದು ರಾಷ್ಟ್ರಗಳಿಗೂ ಕೂಡ ಸ್ವಯಂ ನಿರ್ಧಾರದ ಅವಕಾಶಗಳನ್ನು ಕೊಡುವುದು. ಇವೆರಡೂ ಕೊಟ್ಟಾಗ ಖಂಡಿತವಾಗಿಯೂ ಅಲ್ಲಿ ಒಂದು ಜಾಗತಿಕ ವೇದಿಕೆ ಬೆಳೆಯುತ್ತೆ, ಆರೋಗ್ಯಕರ ಜಾಗತಿಕ ವೇದಿಕೆ ಬೆಳೆಯುತ್ತೆ. ಅಲ್ಲಿ ಖಂಡಿತವಾಗಿಯೂ ಎಲ್ಲ ರಾಷ್ಟ್ರಗಳು ಆರೋಗ್ಯಕರ ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ಬೆಳೆಸೋದಕ್ಕೆ ಸಹಾಯ ಆಗತ್ತೆ. ಸೊ ಇಟ್ಸ್ ಆಲ್ಸೋ ಆನ್ ಇಂಪಾರ್ಟೆಂಟ್ ಅಬ್ಜೆಕ್ಟಿವ್ ಆಫ್ ದಟ್ ಅಟ್ಲಾಂಟಿಕ್ ಚಾರ್ಟರ್. ದೆನ್ ಟು ರೆಕಗ್ನೈಸ್ ದ ಫಂಡಮೆಂಟಲ್ ರೈಟ್ಸ್ ಆಫ್ ದ ಆಲ್ ಪೀಪಲ್. ಸೊ ಇಡೀ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ಜನರ ಮೂಲಭೂತ ಹಕ್ಕುಗಳನ್ನು ಗುರುತಿಸುವುದು. ಯಾಕಂದರೆ ಎಲ್ಲ ರಾಷ್ಟ್ರೀಯ ಶಕ್ತಿ, ರಾಷ್ಟ್ರದ ಹಿತಾಸಕ್ತಿ ಇವುಗಳನ್ನು ಮೀರಿದ್ದು ಯಾವುದು ಅಂದರೆ ಹ್ಯುಮ್ಯಾನಿಟಿ. ಸೊ ಮನುಷ್ಯನ ತರಹ ಬದುಕೋದಕ್ಕೆ ಬೇಕಾದಂಥ ಹಕ್ಕುಗಳನ್ನು ಒದಗಿಸೋದು ಅತಿ ಮುಖ್ಯವಾದದ್ದು. ಸೊ ಆ ಮೂಲಭೂತ ಹಕ್ಕುಗಳನ್ನು ಗುರುತಿಸಿ ಇಡೀ ಜಗತ್ತಿನ ಜನರಿಗೆ ಯಾವ್ಯಾವ ಮೂಲಭೂತ ಹಕ್ಕುಗಳ ಅವಶ್ಯಕತೆ ಇದೆ, ಯಾವ ಹಕ್ಕುಗಳನ್ನು ಮೂಲಭೂತ ಹಕ್ಕುಗಳು ಅಂತ ಕರಿತೀವಿ ಅನ್ನೋ ಗುರುತಿಸುವ ಕೆಲಸವನ್ನು ಈ ಚಾರ್ಟರ್ನಲ್ಲಿ ಮಾಡಲಾಯಿತು. ಸೊ ಗುರುತಿಸುವ ಉದ್ದೇಶ ನೆರವೇರಿದ ನಂತರ ಅವುಗಳನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಸುಲಭವಾಗತ್ತೆ. ಇಂಪ್ಲಿಮೆಂಟ್ ಮಾಡೋದಕ್ಕೆ ಅಥವಾ ಜಗತ್ತಿನ ಎಲ್ಲ ರಾಷ್ಟ್ರಗಳಿಗೆ ನಿಮ್ಮ ಪ್ರಜೆಗಳಿಗೆ ಈ ಎಲ್ಲ ಹಕ್ಕುಗಳನ್ನು ಒದಗಿಸಿಕೊಡಿ ಅಂತ ಹೇಳೋದಕ್ಕೆ ಸುಲಭವಾಗತ್ತೆ. ಸೊ ಆ ರೀತಿ ಸುಲಭವಾಗುವ ರೀತಿ ಮೂಲಭೂತ ಹಕ್ಕುಗಳನ್ನು ಗುರುತಿಸುವ ಕಾರ್ಯವನ್ನು ಮಾಡುವ ಉದ್ದೇಶವನ್ನು ಈ ಚಾರ್ಟರ್ ಹೊಂದಿತ್ತು. ಸೊ ಇವಿಷ್ಟು ಉದ್ದೇಶಗಳೊಂದಿಗೆ ಅಟ್ಲಾಂಟಿಕ್ ಚಾರ್ಟರ್ ಸಹಿ ಹಾಕಲ್ಪಟ್ಟಿತು. ನೆಕ್ಸ್ಟ್ ಸ್ಟೇಜಲ್ಲಿ ಏನಾಯಿತು ಅಂದರೆ ಯುನೈಟೆಡ್ ನೇಷನ್ಸ್ ಡಿಕ್ಲರೇಷನ್ ಆರ್ ವಾಷಿಂಗ್ಟನ್ ಡಿಕ್ಲರೇಷನ್ ಅಂತ ಕರಿತೀವಿ ನಾವು. 1942 ಜನವರಿ 1ನೇ ತಾರೀಕಿನಂದು ವಾಷಿಂಗ್ಟನ್, ಅಮೆರಿಕದ ರಾಜಧಾನಿಯಾದಂಥ ವಾಷಿಂಗ್ಟನ್ನಲ್ಲಿ ವಾಷಿಂಗ್ಟನ್ ಡಿಕ್ಲರೇಷನ್ ಸಹಿ ಮಾಡಲ್ಪಟ್ಟಿತು. ಸೊ ಇದಕ್ಕೆ ಈ ಒಂದು ಡಿಕ್ಲರೇಷನ್ಗೆ 26 ಮಿತ್ರ ರಾಷ್ಟ್ರಗಳು ತಮ್ಮ ಸಹಿಯನ್ನು ಹಾಕಿದ್ವು. ಈ ಒಂದು ಘೋಷಣೆಯಲ್ಲಿ ಅಟ್ಲಾಂಟಿಕ್ ಚಾರ್ಟರ್ ಏನಿತ್ತಲ್ಲ, ದ ಸಿಗ್ನೆಟರೀಸ್ ಎಂಡೋರ್ಡ್ ದ ಪ್ರಿನ್ಸಿಪಲ್ಸ್ ಆಫ್ ದಟ್ ಅಟ್ಲಾಂಟಿಕ್ ಚಾರ್ಟರ್, ಅಟ್ಲಾಂಟಿಕ್ ಘೋಷಣೆಯಲ್ಲಿನ ಎಲ್ಲ ತತ್ವಗಳನ್ನು, ಉದ್ದೇಶಗಳನ್ನು ಇಲ್ಲಿ ಒಪ್ಪಿಕೊಳ್ಳಲಾಯಿತು. 26 ಮಿತ್ರ ರಾಷ್ಟ್ರಗಳು ಅವುಗಳನ್ನು ಒಪ್ಪಿಕೊಂಡ್ವು. ಇನ್ನೊಂದು ಪ್ರಮುಖ ಘಟನೆ ಅಂದರೆ ಹಿಯರ್ ಫಸ್ಟ್ ಟೈಮ್ ದಟ್ ದ ಟರ್ಮ್ ಯುನೈಟೆಡ್ ನೇಷನ್ಸ್ ವಾಸ್ ಯೂಸ್ಡ್. ಸೊ ಈ ವಾಷಿಂಗ್ಟನ್ ಡಿಕ್ಲರೇಷನ್ನಲ್ಲಿ ಯುನೈಟೆಡ್ ನೇಷನ್ಸ್ ಅನ್ನುವ ಪದವನ್ನು ಮೊಟ್ಟ ಮೊದಲ ಬಾರಿಗೆ ಬಳಸಲಾಯಿತು. ಓಕೆ, ಸೊ ದೆನ್ ಅನಂತರ ಹಂತದಲ್ಲಿ ಮುಖ್ಯವಾದ 3 ಸಮ್ಮೇಳನಗಳಲ್ಲಿ UN ಚಾರ್ಟರ್ನ ಏನು ಮಾಡಲಾಯಿತು ಅಂದರೆ ಫೈನಲ್ ಮಾಡಲಾಯಿತು. ಅಂದರೆ ಅದರ ಅಂಗಸಂಸ್ಥೆಗಳು ಯಾವ ಇರಬೇಕು, ಅವುಗಳ ರಚನೆ ಹೇಗಿರಬೇಕು, ಸಂಘಟನೆ ಹೇಗಿರಬೇಕು, ಅವರ ಪ್ರಾತಿನಿಧ್ಯ, ಅವರ ಮತದಾನದ ಹಕ್ಕು ಮುಂತಾದ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಸಂಪೂರ್ಣ ರಚನೆ ಮತ್ತು ಸಂಘಟನೆಯನ್ನು ಈ 3 ಸಮ್ಮೇಳನಗಳಲ್ಲಿ ಚರ್ಚೆ ಮಾಡಿ ಅಂತಿಮಗೊಳಿಸಲಾಯಿತು. ಅವು ಯಾವ್ಯಾವು ಅಂದರೆ ಮೊದಲೇದು ಡಂಬರ್ಟನ್ ಓಕ್ಸ್ ಕಾನ್ಫರೆನ್ಸ್, ಯಾಲ್ಟಾ ಕಾನ್ಫರೆನ್ಸ್ ಆ್ಯಂಡ್ ದಿ ಸ್ಯಾನ್ ಫ್ರಾನ್ಸಿಸ್ಕೋ ಕಾನ್ಫರೆನ್ಸ್ 44, 45 ಮತ್ತು 2 ಇನ್ನೊಂದು ಕೂಡ 45ರಲ್ಲಿ ನಡೆದಂಥದ್ದು. ಸೊ ಮೊದಲೇದು ಈ ಡಂಬರ್ಟನ್ ಓಕ್ಸ್ ಸಮ್ಮೇಳನ ಕಾನ್ಫರೆನ್ಸ್ನಲ್ಲಿ
ಈ ರೆಪ್ರೆಸೆಂಟೇಟಿವ್ ಆಫ್ ದ 4 ಮೇಜರ್ ಪವರ್ಸ್, 4 ಪ್ರಮುಖ ಶಕ್ತಿಗಳು ಅಂತ ಏನು ಎರಡನೇ ಜಾಗತಿಕ ಮಹಾಯುದ್ಧದಲ್ಲಿ ಸ್ಥಾನವನ್ನು ಪಡ್ಕೊಂಡಿದ್ವು. ಬ್ರಿಟನ್, ಯುನೈಟೆಡ್ ಸ್ಟೇಟ್ಸ್, ಸೋವಿಯತ್ ಯೂನಿಯನ್ ಅಂಡ್ ಚೈನಾ. ಈ 4 ರಾಷ್ಟ್ರಗಳು ಏನು ಒಪ್ಕೊಂಡು ಅಂದರೆ ದೇ ಅಗ್ರೀಡ್ ಆನ್ ದ ಪ್ರಪೋಸಲ್ಸ್ ಫಾರ್ ಏಮ್ಸ್, ಸ್ಟ್ರಕ್ಚರ್ ಅಂಡ್ ಫಂಕ್ಷನಿಂಗ್ ಆಫ್ ದ ಯುನೈಟೆಡ್ ನೇಷನ್ಸ್. ವಿಶ್ವಸಂಸ್ಥೆಯ ಗುರಿಗಳು, ರಚನೆ, ಕಾರ್ಯನಿರ್ವಹಣೆ, ಈ ಎಲ್ಲ ಪ್ರಸ್ತಾಪಗಳಿಗೆ ಈ 4 ಪ್ರಮುಖ ಶಕ್ತಿಶಾಲಿ ರಾಷ್ಟ್ರಗಳು ಚರ್ಚೆ ಮಾಡಿ ಆ ವಿಷಯಗಳನ್ನು ಒಪ್ಪಿಕೊಂಡವು. ಓಕೆ, ದೆನ್ ದೇ ವೋಟೆಡ್ ಫಾರ್ an ಅಸೆಂಬ್ಲಿ, ಸೆಕ್ಯೂರಿಟಿ ಕೌನ್ಸಿಲ್, ಸೆಕ್ರೆಟರಿಯೇಟ್ ಅಂಡ್ ಇಂಟರ್ನ್ಯಾಷನಲ್ ಕೋರ್ಟ್. ಸೊ ಇವತ್ತು ನಾವು ವಿಶ್ವಸಂಸ್ಥೆಯ ಅಂಗಸಂಸ್ಥೆಗಳು, ಒಂದು ಪ್ರಧಾನ ಅಂಗಸಂಸ್ಥೆಗಳು ಅಂತ ಏನು 6 ಅಂಗಸಂಸ್ಥೆಗಳನ್ನು ಓದ್ತೇವೆ. ಅದರಲ್ಲಿ 4 ಅಂಗಸಂಸ್ಥೆಗಳು, ಸೆಕ್ಯೂರಿಟಿ ಕೌನ್ಸಿಲ್, ಸಾಮಾನ್ಯ ಸಭೆ, ಭದ್ರತಾ ಮಂಡಳಿ, ಸಚಿವಾಲಯ ಮತ್ತು ಅಂತಾರಾಷ್ಟ್ರೀಯ ನ್ಯಾಯಾಲಯ, ಈ 4 ಅಂಗಸಂಸ್ಥೆಗಳಿಗೆ ಅವುಗಳ ರಚನೆ ಮತ್ತು ಕಾರ್ಯಗಳಿಗೆ ಒಪ್ಪಿಗೆಯನ್ನು ಸೂಚಿಸಿ ಈ 4 ರಾಷ್ಟ್ರಗಳು ತಮ್ಮ ಮತವನ್ನು ಚಲಾಯಿಸಿದ್ವು ಇನ್ ದ ಡಂಬರ್ಟನ್ ಓಕ್ಸ್ ಕಾನ್ಫರೆನ್ಸ್. ದೆನ್ ಯಾಲ್ಟಾ ಕಾನ್ಫರೆನ್ಸ್ನಲ್ಲಿ ಮುಖ್ಯವಾಗಿ ನಿರ್ಧಾರವಾಗಿದ್ದು ಏನಂದರೆ ಭದ್ರತಾ ಮಂಡಳಿ. ಸೊ ನೋಡಿ, ಸೆಕ್ಯೂರಿಟಿ ಕೌನ್ಸಿಲ್ನಲ್ಲಿ ಇವತ್ತಿಗೂ ಕೂಡ ವಿಶ್ವಸಂಸ್ಥೆಯ ಅತಿ ಪ್ರಮುಖ ಅಂಗಸಂಸ್ಥೆ ಅಂದರೆ ಭದ್ರತಾ ಮಂಡಳಿ. ಸೊ ಅದು ಅನುಸರಿಸಬೇಕಾದಂಥ ಮತದಾನದ ವಿಧಾನ ಇವತ್ತಿಗೂ ಕೂಡ ಅತಿ ಮಹತ್ವವನ್ನು ಪಡೆದಿದೆ. ಏನು ವಿಟೋ ಪವರ್ ಅಂತ ಕರಿತೀವಿ ನಾವು, ನಿಷೇಧಿತ ಮತ ಚಲಾವಣೆಯ ಅಧಿಕಾರ, ಆ ಒಂದು ವಿಧಾನವನ್ನು ಈ ಯಾಲ್ಟಾ ಸಮ್ಮೇಳನದಲ್ಲಿ ನಿರ್ಧರಿಸಲಾಯಿತು. ಓಕೆ, ದೆನ್ ನೆಕ್ಸ್ಟ್ ದ ಸ್ಯಾನ್ ಫ್ರಾನ್ಸಿಸ್ಕೋ ಕಾನ್ಫರೆನ್ಸ್ನಲ್ಲಿ 1945ರಲ್ಲಿ ನಡೀತು. ಇಲ್ಲಿ ಇದು ಕೂಡ, ಸೊ ಇಲ್ಲಿ ಮೊಟ್ಟ ಮೊದಲ ಬಾರಿಗೆ ಇದರ ಒಂದು ಇದು ಯುಎನ್ ಕಾನ್ಫರೆನ್ಸ್ನ ಡ್ರಾಫ್ಟ್ ಅದನ್ನು ತಿದ್ದುಪಡಿ ಮಾಡಲಾಯಿತು. ಸೊ ಅದನ್ನೆಲ್ಲ ಫೈನಲ್ ಮಾಡಲಾಯಿತು. ಫೈನಲ್ ಮಾಡಿ ಆ ಒಂದು ತಿದ್ದುಪಡಿಯನ್ನು ಮತದಾನಕ್ಕೆ ಇಡಲಾಯಿತು. ಸೊ ಇದನ್ನು ನಾವು ಈ ಸಮ್ಮೇಳನವನ್ನು ಯುಎನ್ ಕಾನ್ಫರೆನ್ಸ್ ಆನ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಅಂತ ಕರಿತೀವಿ. ಇಟ್ ಹೆಲ್ಡ್ ಇನ್ ದ ಸ್ಯಾನ್ ಫ್ರಾನ್ಸಿಸ್ಕೋ, ಕ್ಯಾಲಿಫೋರ್ನಿಯಾ. ಓಕೆ, ಸೊ ಇಲ್ಲಿ 50 ರಾಷ್ಟ್ರಗಳ ಪ್ರತಿನಿಧಿಗಳು ಮತ್ತು ಅನೇಕ ಏನು NGOs ಅಂತ ಏನು ಕರಿತೀವಿ, ನಾನ್ ಗೌರ್ಮೆಂಟಲ್ ಆರ್ಗನೈಸೇಷನ್ ಪ್ರತಿನಿಧಿಗಳು ಇದರಲ್ಲಿ ಭಾಗವಹಿಸಿದ್ರು. 50 ರಾಷ್ಟ್ರಗಳು ಇದರಲ್ಲಿ ಭಾಗವಹಿಸಿದ್ದಲ್ಲ ಅಷ್ಟೇ ಅಲ್ಲ, 50 ರಾಷ್ಟ್ರಗಳು ಮತ್ತು ಅನೇಕ NGOಗಳೆಲ್ಲ ಸೇರಿ ಈ ಚಾರ್ಟರ್ಗೆ ಸಹಿ ಹಾಕಲಾಯಿತು. ಓಕೆ, ಸೊ ಆ ಒಂದು ಅಧಿಕೃತ ಸಹಿಯೊಂದಿಗೆ ಮುಂದೆ UN ಅಫಿಷಿಯಲಿ ಸ್ಥಾಪನೆ ಆಗಿದ್ದು ಅಕ್ಟೋಬರ್ 24, 1945. ಏನು ಸ್ಯಾನ್ ಫ್ರಾನ್ಸಿಸ್ಕೋ ಸಮ್ಮೇಳನಕ್ಕೆ ಅಧಿಕೃತ ಅಂಗೀಕಾರ ಸಿಕ್ಕ ನಂತರ ಅಕ್ಟೋಬರ್ 24, 1945ರಲ್ಲಿ ವಿಶ್ವಸಂಸ್ಥೆ ಸ್ಥಾಪನೆಯಾಯಿತು. ಓಕೆ, ಸೊ ಇದಿಷ್ಟು ದ ಹಿಸ್ಟಾರಿಕಲ್ ಎವಲ್ಯೂಷನ್ ಅಂತ ಕರಿತೀವಿ. ಸೊ ಐತಿಹಾಸಿಕವಾಗಿ ಯಾವ ರೀತಿ ವಿಶ್ವಸಂಸ್ಥೆ ಸ್ಥಾಪನೆ ಆಯಿತು, ಸೊ ಇನ್ನು ಮುಂದೆ ಇದರ ರಚನೆ ಹಾಗೆ, ಸಂಘಟನೆ ಏನು, ಅದರ ಅಂಗಸಂಸ್ಥೆಗಳು ಯಾವುವು, ಅದರ ಕಾರ್ಯಗಳೇನು, ಸೊ ಇವೆಲ್ಲ ವಿಷಯಗಳನ್ನ ವಿಲ್ ಡಿಸ್ಕಸ್ ಇನ್ ಡೀಟೇಲ್. ಓಕೆ, ಇನ್ ನೆಕ್ಸ್ಟ್ ಸೆಷನ್. ಓಕೆ, ಸೊ ಈ ಸೆಷನ್ನ ರೆಫರೆನ್ಸ್ಗಾಗಿ ಯು ಕ್ಯಾನ್ ರೆಫರ್ ದೀಸ್ ಬುಕ್ಸ್. ಥ್ಯಾಂಕ್ ಯು ಸೋ ಮಚ್.